ವೀಕ್ಷಕರೇ, ದೂತ ನ್ಯೂಸ್ಗೆ ಸ್ವಾಗತ. LPG ಫುಲ್ಲು ತೊಂದರೆ ಆಗ್ಬಿಟ್ಟಿದೆ ಅಣ್ಣ. ತುಂಬಾ ಕಷ್ಟ ಆಗ್ಬಿಟ್ಟೆ. ಆಟೋದವ್ರು ಬದುಕೋದು ಹೆಂಗೆ ಆಗ್ಬಿಟ್ಟಿದೆ. ಮುಂಚೆ 54 ರೂಪಾಯಿ ಇತ್ತು ಸರ್. ಇವಾಗ ಒಂದು ಕಡೆ 89, ಒಂದು ಕಡೆ 99, ಒಂದು ಕಡೆ 120. LPG ಮಾತ್ರ ಸಿಗ್ತಾ ಇಲ್ಲ ನಮ್ಗೆ, ಅದೇ ಸಮಸ್ಯೆ ಇರೋದು. 120 ಎಲ್ಲಿ ಅಂದ್ರೆ ಕತ್ರಗುಪ್ಪ ಅಲ್ಲಿದೆ 120 ರೂಪಾಯಿ. 120 ಇಲ್ಲಿದೆ, ಎಲ್ಲಿ ಮೈಸೂರು ರೋಡಲ್ಲಿದೆ 120, 105. ಯಾಕಂದ್ರೆ ಈಗ ಒಂದು ದಿವಸ ಹಾಕ್ಬೇಕಂದ್ರೆ LPG 3 ಕಿಲೋಮೀಟರ್ 4 ಕಿಲೋಮೀಟರ್ ನಿಂತ್ಕೋಬೇಕು. ಅದು ಸಿಕ್ತು, ಇಲ್ಲಾಂದ್ರೆ ಇಲ್ಲ. ಹತ್ರವಾಗಿ ಸಿಕ್ಕಿಲ್ಲ ಅಂದರೆ ರಿಟರ್ನ್ ಬರಬೇಕು, ಅಲ್ಲೇ ತಳ್ಕೊಂಡು ನಿಂತಿರ್ಬೇಕು. 5-6 ಕಿಲೋಮೀಟರ್ ತಳ್ಕೊಂಡು ಹೋದ್ರೂ ಗ್ಯಾಸ್ ಸಿಗ್ತಾಯಿಲ್ಲ. ಇವಾಗ ನಾವೇನು ಮಾಡೋಣ, ಬಾಡಿಗೆ ಹೊಡಿಯೋದ, ಮನೆ ನೋಡೋದು, ಏನಾಗುತ್ತೆ ಅಂತ ಗೊತ್ತಾಗ್ತಲ್ಲ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಆಟೋದವ್ರು. ಸಿಗ್ತಾ ಇಲ್ಲ ಅಣ್ಣ. ಒಂದು ಜಾಗ ಸಿಗುತ್ತೆ, ಒಂದು ಜಾಗ ಸಿಗಲ್ಲ. ಅಲ್ಲಿಂದ ಅಲ್ಲಿ ತೊಳ್ಕೊಂಡು ಹೋಗೋಕ್ಕೆ ಒಂದು 5 ಕಿಲೋಮೀಟರ್ ಆಗುತ್ತೆ ಲೆಕ್ಕಾಚಾರ. ಅಲ್ಲಿ ಹೋಗ್ರೂ ನಾವು ಕ್ಯೂನಲ್ಲಿ ಕಾಯ್ಕೊಂಡು ಇರಬೇಕು, ಇಲ್ಲಾಂದರೆ ಖಾಲಿ ಆಗಿಬಿಡುತ್ತೆ LPG. ಗಾಡಿಗೆ LPG ಸಿಗೋದು ಕಷ್ಟ. ಕಾಯ್ಕೊಂಡು ಒಂದು 4 hours 3 hours ವೆಯ್ಟ್ ಮಾಡಿ ಹಾಕ್ಸ್ಕೊಂಡು ಬರಬೇಕು. ಇಲ್ಲ ಅದಕ್ಕೋಸ್ಕರ ಒನ್ ಡೇ ಬಿಟ್ಬಿಡ್ಬೇಕು. ಆಮೇಲೆ ಇವಾಗ ಮಾರ್ನಿಂಗ್ ಹಾಕ್ಸ್ಕೊ ಬಂದೆ. ಇವತ್ತು ಎಷ್ಟಿದೆ ರೇಟ್? ಎಷ್ಟಕ್ಕೆ ಹಾಕ್ಸಿದ್ರಿ? 99 ರೂಪಾಯಿ ದೇವಡಪ್ಪ. 100 ರೂಪಾಯಿಗೆ ಹಾಕ್ಸಿದ್ದೀರಾ? 99 ಅಂದರೆ 4 ಲೀಟ್ರ್ ಹಾಕಿದ್ದೀವಿ, 400 ರೂಪಾಯಿ ಹಾಕಿದ್ವಿ. ಇನ್ನೊಂದು 2 ರೂಪಾಯಿ 3 ರೂಪಾಯಿ ಹಾಕಿದ್ರೆ ನಿಮಗೆ ಪೆಟ್ರೋಲೇ ಬಂದ್ಬಿಡುತ್ತೆ ಲೀಟ್ರು. ಪೆಟ್ರೋಲ್ ಬಂದ್ರೆ ಮೈಲೇಜ್ ಬಿಡ್ಬೇಕಲ್ಲ ಸರ್, ಅದಷ್ಟು ಬರೋಲ್ಲ ಮೈಲೇಜ್ ಆಟಾಗಿ. ಮತ್ತೆ ನಿಮ್ಗೀಗ ಬಿಸ್ನೆಸ್ ಹೆಂಗೆ ನಡೀತಾ ಇದೆ? ಅದೇ ಯಾರು ಫೈನಾನ್ಸ್ ಯಾವುದು ಕಟ್ತಾ ಇಲ್ಲ, ಸುಮ್ಮನೆ ಊಟಕ್ಕೆ ಮಾತ್ರ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ. ಇವಾಗ ಬೆಳಗ್ಗೆ ನಾವು ಹೋಗ್ರೆ ಒಂದು 4 ಅವರ್ 5 ಅವರ್ ಆಗುತ್ತೆ LPG ಸಿಗೋಕ್ಕೆ ನಮಗೆ. ಅಷ್ಟರಲ್ಲಿ ಸಿಗತ್ತೆ ಇಲ್ಲ, ಅದೂ ಡೌಟ್. ಯಾಕೆಂದರೆ ಗಾಡಿಗಳು ಸಿಕ್ಕಾಪಟ್ಟೆ ಇರುತ್ತೆ, ಡಬಲ್ ಲೈನ್ 3 ಲೈನ್ ಕ್ಯೂ ಹಾಕ್ಕೊಂಡಿರ್ತಾರೆ. ಮತ್ತೆ ಈಗ LPG ಎಷ್ಟು ದಿನದಿಂದ ಪ್ರಾಬ್ಲಮ್ ಆಗ್ತಾ ಇದೆ ನಿಮಗೆ? ಇವಾಗ ಒಂದು ತಿಂಗಳಿಂದ ಇದು ಏನೋ ವಾರ್ ನಡೀತಾ ಇದೆಯಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಈಗ ಈ ಥರ ಪ್ರಾಬ್ಲಮ್ ಆಗಿದೆಯಲ್ಲ, LPG ಸಿಗ್ದಿರಾ ನಿಮ್ಮ ಕಷ್ಟ ಪಾಪ. ನೀವಲ್ಲಿ 2 ಅವರ್ ಹೇಳಿದ್ರಿ, 3 ಅವರ್ ಲೈನಲ್ಲಿ ನಿಲ್ತೀರಾ ಅಂತ. ರ್ಯಾಪಿಡೋದವರು ಮತ್ತು ಓಲಾ ಎಲ್ಲ ಆನ್ಲೈನ್ ಬುಕ್ಕಿಂಗ್ ತೊಗೊತೀರಲ್ಲ, ಅವ್ರೇನನ್ನ ದರ ಏರಿಕೆ ಮಾಡಿದಾರಾ ಅಥವಾ ಏನಿದೆ ಅದೇ ರೇಟ್ ಕೊಡ್ತಾರ? ಮಾಮೂಲಿ ಏನಿದೆ ಅದೇ, ಅದರಲ್ಲೇ ಕಮ್ಮಿ ಬರುತ್ತೆ. ಒಂದೊಂದು ಸತಿ ಹೇಳೋಕ್ಕಾಗಲ್ಲ. ಊಬರವ್ರು ಕೊಟ್ಟರು, ಇಲ್ಲಾಂದರೆ ಕಮ್ಮಿ ಮಾಡಿಬಿಡ್ತಾರೆ. ರ್ಯಾಪಿಡೋರು ಅಷ್ಟೇ, ಹಿಂಗೆ ಎಲ್ಲ ನಡೀತಾ ಇದೆ. ಬಾಡಿಗೆಗಳು ಕಮ್ಮಿ ಸರ್. ಬಾಡಿಗೆಗಳು ಬಂದ್ರೂ ಅರ್ಧ ದಾರಿ ಹೋಗ್ತಾರೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಕಸ್ಟಮರ್ಗೆ ನಾವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ನಮಗೆ. ಈ ಥರ ಸಮಸ್ಯೆಗಳು ಇದೆ. ರಾಜಕೀಯದ ಇದು ಯಾರಂತ ಗೊತ್ತಿಲ್ಲ. ಗ್ಯಾಸ್ ಬಗ್ಗೆ ಪ್ರಾಬ್ಲಮ್ಮು ಇವ್ರು ಸಾಲ್ವ್ ಮಾಡಬೇಕಾಗತ್ತೆ ಏನಾದ್ರು ಒಂದು. ಇಲ್ಲ ಆಟೋದು ತುಂಬ ಆಟೋಗಳು ನಿಂತ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಇವಾಗ 2 ವೀಲರ್ ರ್ಯಾಪಿಡೋ ಹೊಡಿತಾ ಇದ್ದಾರೆ. ಏನು ಮಾಡೋಣ? 115 ಇದೆ ಸೋಮೇಶ್ವರ ನಗರದ ಹತ್ರ. ಈ ಸಂಜಾನ್ಸ್ ಹತ್ರ ಇದು ಸನ್ಮಾಸ್ ರೋಡಲ್ಲಿ 99 ಇದೆ. ಆ ರೀತಿ ಬೇರೆ ಇಷ್ಟು ಬಿಟ್ಟು ಬೇರೆ ಎಲ್ಲೂ ಚೇಂಜ್ ಇಲ್ಲ ಸರ್. ಅಂದ್ರೆ ಮುಂಚೆ ಎಲ್ಲ 56 ರೂಪಾಯಿ ಏನೋ ಇತ್ತು. 56 ರೂಪಾಯಿ ಇತ್ತು ಸರ್. ಅಂದ್ರೆ ಇದಕ್ಕೆ ಇವಾಗ ಪೆಟ್ರೋಲ್ ಬೆಲೆ ಆಗಲಿ ಡೀಸೆಲ್ ಬೆಲೆ ಆಗಲಿ ಸರ್ಕಾರ ಒಂದು ನಿಗದಿ ಮಾಡುತ್ತೆ. ಈ ರೀತಿ ನಿಮ್ಮ ಗ್ಯಾಸ್ ಬೆಲೆನ ಯಾರು ನಿಗದಿ ಮಾಡಲ್ವಾ? ನಿಗದಿ ಮಾಡೋಕೆ ಸ್ಟ್ರೈಕ್ ಇದೆಯಲ್ಲ ಸರ್, ಅರ್ಜೆಂಟ್ ಮಾಡೋಕ್ಕಾಗಲ್ಲ. ಇಳಿತೆ ಅನ್ನೋ ಒಂದು ಲೆಕ್ಕಾಚಾರ ಇರುತ್ತೆ. ಈಗ ಇದ್ದೇ ಮುಗಿದೋದ್ರೆ ಬಂದ್ರೆ ನಾರ್ಮಲ್ ಬರುತ್ತೆ. ಬಟ್ ಆದ್ರೂ 100 ರೂಪಾಯಿ ನೀವು ಹೇಳಿದ್ 100 ರೂಪಾಯಿ ಮೇಲೆನೆ ಮಾಡ್ಲಿ. ಇವಾಗ 56 ರೂಪಾಯಿ ಇದ್ದಿದ್ದು ಏಕದಮ್ 100 ರೂಪಾಯಿ 120 ರೂಪಾಯಿ ಮಾಡಿದ್ರೆ ನಿಮ್ಗೆ ಹೊಡ್ತಾ ಅಲ್ವಾ ಸರ್? ಹೊಡ್ತಾ ಬೀಳುತ್ತೆ ಸರ್. ಒಂದು 300 ರೂಪಾಯಿ ಅಷ್ಟು ಬೀಳುತ್ತೆ ಸರ್. ಹೆಚ್ಚಿಗೆ ಬೀಳಲ್ಲ, 300 ಬೀಳುತ್ತೆ ಅಷ್ಟೇ, 300 ಬೀಳಲ್ಲ. ನಿಮ್ಗೆ ಈ ಓಲಾ ಊಬರ್ ಬರೋದಕ್ಕಿಂತ ಮುಂಚೆನೂ ನೀವು ಓಡಿಸ್ತಾ ಇದ್ರಲ್ಲ, ನಿಮ್ಗೆ ಆ ಟೈಮ್ನಲ್ಲಿ ಅನುಕೂಲವಾಗಿತ್ತಾ ಇಲ್ಲ ಓಲಾ ಊಬರ್ ಬಂದಾದ್ಮೇಲೆ ಅನುಕೂಲವಾಗಿತ್ತಾ? ಆ ಟೈಮ್ನಲ್ಲಿ ಅಂದರೆ ರೋಡ್ನಲ್ಲಿ ಹೋಗ್ರೂ ಕೈ ತೋರಿಸ್ತಾ ಇದ್ರು ಮುಂಚೆ. ಇವಾಗ ಕೈ ತೋರಿಸಲ್ಲ ಯಾವನು. ಇವಾಗ 1000 ಜನ ಇಲ್ಲಿ ನಿಲ್ಕೊಂಡಿದ್ರು ಆಟೋಗೆ ಬಂದು ಕೇಳಲ್ಲ ಸರ್, ಆನ್ಲೈನ್ ಬುಕ್ ಮಾಡ್ತಾರೆ. ಆವಾಗ ಅಂದರೆ ಒಂದು ಸಂಜೆ ಸುಟ್ಟರೂ ಕೈ ತೋರಿಸೋದು ಒಂದು 4 ಜನ ಇರ್ತಾಯಿದ್ರು ಮುಂಚೆ. ಇವಾಗ ಆ ಥರ ಇಲ್ಲ. ಅಲ್ಲ, ಮತ್ತು ಕೆಲವೊಂದಷ್ಟು ಜನ ಆಟೋದವರು ಅಲ್ಲ, ಜನಗಳು ಹೇಳಿರೋದಪ್ಪ, ನಾವು ಹೇಳ್ತಾರೋದಲ್ಲ, ಜನಗಳು ಹೇಳ್ತಾರೆ. ಕೆಲವೊಂದಷ್ಟು ಜನ ಆಟೋದವರು ಒಂದು ಬೀದಿ ಬರೋದಕ್ಕೆ ಅಥವಾ ಒಂದು ರೋಡಿಂದ ಇನ್ನೊಂದು ರೋಡ್ ಬರೋದಕ್ಕೆ 50, 100 ಕೇಳ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಜನಗಳು. ಏನು ಹೇಳ್ತೀರ ಅದ್ರ ಬಗ್ಗೆ? ಅದು ನೋಡ್ರಿ ಸರ್, ಕೇಳೋರು ಇರ್ತಾರೆ, ಕೆಲವ್ರು ಜನ ಇರ್ತಾರೆ. ಎಲ್ಲರೂ ಆ ಥರನೇ ಇರೋಲ್ಲ ಸರ್. 5 ಬೆರಳು ಐತೆ ಒಂದು ಥರನೇ ಇಲ್ಲ. ಯಾಕೆಂದರೆ ಇದು ಒಟ್ಟಿಗೆ ಇಲ್ಲ ಸರ್, ಅಷ್ಟೇ. ಇವಾಗ ಆನ್ಲೈನಲ್ಲಿ ನೀವು 120 ರೂಪಾಯಿ ಹಾಕೊಂಡು ಗ್ಯಾಸ್ ಆಟೋ ಓಡಿಸ್ತೀರಾ, ಆ ರ್ಯಾಪಿಡೋದನ್ನು ಜಾಸ್ತಿ ಕೊಡ್ತಾನಾ? ಇಲ್ಲ ಸರ್, ಕೊಡಲ್ಲ. ಏನು ಕೊಡಲ್ಲ, ಕೊಡಲ್ಲ ಸರ್. ಒಂದೊಂದು ಟೈಮಲ್ಲಿ ಪಾರ್ಟಿಗಳೇ ಎಷ್ಟು ಅಂತ ಹಾಕಿರ್ತಾರಲ್ಲ, ಅವು ಪಿಕಪ್ ಮಾಡ್ಕೊತೀವಿ.
ಅದೇ ಅಣ್ಣ ಸಿಗ್ತಾ ಐತೆ ಇವಾಗ ಪರವಾಗಿಲ್ಲ 2 ದಿವಸದಿಂದ. ಹಾ ನಿನ್ನೆಯಿಂದ ಇವತ್ತು ಪರವಾಗಿಲ್ಲ. ಮೊದ್ಲು ಸಿಕ್ಕಾಪಟ್ಟೆ ಲೈನ್ ನಿಂತಿದ್ದೀರಿ, ಇವಾಗ ಪರವಾಗಿಲ್ಲ 2 ದಿವಸದಿಂದ. ಅಂತಂದ್ರೆ ನಿಮ್ಗೆ ರೇಟ್ ಏನನ್ನ ಇದೆ. ಒಂದ್ ಜಾಗದಲ್ಲಿ 105, ಒಂದ್ ಜಾಗದಲ್ಲಿ 99, ಒಂದ್ ಜಾಗದಲ್ಲಿ 110 ಆ ತರ ಇದೆ. 105 110 ಪೆಟ್ರೋಲೇ ಬಂದ್ಬಿಡುತ್ತಲ್ವಾ? ಪೆಟ್ರೋಲ್ 103 ರೂಪಾಯಿ ಅಲ್ವಾ ಇರೋದು? ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಬೋದಣ್ಣ, ಆದ್ರೆ ಅದಕ್ಕೆ ಅದೇನೋ ಬರುತ್ತಂತೆ. ನಾವು ಯಾವತ್ತು ಓಡಿಸಿಲ್ಲ. ಇವಾಗ ಅದ್ ಮಾಡ್ಸಕ್ ಹೋದ್ರು ಟೈಮ್ ವೇಸ್ಟ್. ನಾ ಬೆಳಗಿಂದ ಒಂದ್ 3 ಅವರ್ ನಿಂತ್ಕೊಂಡು ಹಾಕ್ಸ್ಕೋಬೇಕು ಇದು ಗ್ಯಾಸ್ನ. ಇವಾಗ ಸ್ವಲ್ಪ ನೆನ್ನೆ ಇವತ್ತು ಪರವಾಗಿಲ್ಲ. ಒಂದು 100 ಆಟ ನಿಂತ್ಕೊಂತವೆ. ಮೊದ್ಲಾದ್ರೆ 500 ಆಟ ಒಂದಿಲ್ಲ ಅಂದ್ರೆ 2 ಕಿಲೋಮೀಟರ್ ನಿಂತ್ಕೊಂತ ಇದ್ವಿ. ಇವಾಗ ಪರವಾಗಿಲ್ಲ. ಅಲ್ಲ ನೀವ್ ಹೇಳ್ತಾ ಇರೋದು ನನ್ಗೇನ್ ಕುತೂಹಲ ಮೂಡ್ತಾ ಇರೋದು ಅಂದ್ರೆ, LPG ಎಲ್ಲ ಮುಂಚೆ 60 ರೂಪಾಯಿ 65 ರೂಪಾಯಿ ಇತ್ತು. 4 ರೂಪಾಯಿ ಇದ್ದಿದ್ದಣ್ಣ. 54 53 80 ಪೈಸೆನೋ ಏನೋ ಇತ್ತು ಅವಾಗ. ಇವಾಗ ಒಂದೊಂದ್ ಜಾಗದಲ್ಲಿ ಒಂದೊಂದ್ ರೀತಿ ಐತೆ. ಇಲ್ಲ ಬಂಕವ್ರು ಕೊಳ್ಳೆ ಹೊಡಿತಾರ, ಇಲ್ಲ ಸರ್ಕಾರದವ್ರು ಕೊಳ್ಳೆ ಹೊಡಿತಾರ, ನನ್ಗಂತೂ ಗೊತ್ತಿಲ್ಲ. ಹಂಗೆ ಒಟ್ನಲ್ಲಿ LPG ಅಂತೂ ನಿಮ್ಗೆ ಈಗ 100 ರೂಪಾಯಿ ಮೇಲೆ ಕೆಲವೊಂದು ಕಡೆ ಆಗಿದೆ. 90, 89, 90 ಪೈಸೆಗೆ ಕರೆಕ್ಟ್ ಆಗಿರೋದು ಬೆಲೆ ಸನ್ಮಾಸ್ ರೋಡ್ ಅಲ್ಲಿ ಸಿಗ್ತಾ ಇದೆ ಸರ್. ಬಟ್ ಬೇರೆ ಕಡೆ ಕತ್ರಗುಪ್ಪೆ ಎಲ್ಲ ಹೋದ್ರೆ 120 ಇದೆ. 120. ಮೈಸೂರು ಅಂತ 120 ಇದೆ. ಪುನಃ ಈ ಲಾಲ್ಬಾಗ್ ರೋಡ್ ಅಲ್ಲಿ ಒಂತ ಸಿಗುತ್ತೆ. ಪೂರ್ಣಿಮಾ ಥಿಯೇಟರ್ ಅಲ್ಲ, ಈ ಕಡೆಗೆ ಲಾಲ್ಬಾಗ್ ರೋಡ್ ಅಲ್ಲೂ 120 ಇದೆ. 115 ಇದೆ, 105 ಇದೆ ಸೋಮೇಶ್ವರದಲ್ಲಿ. ಅಷ್ಟೇ. 120 ಮೇಲೆ ಎಲ್ಲಿ ಹೋಗಿಲ್ಲ ಸರ್. 120 ತನಕ ಹೋಗಿದೆ ಒಟ್ನಲ್ಲಿ, ಅದ್ರ ಮೇಲೆ ಹೋಗಿಲ್ಲ. ಇದರಲ್ಲಿ ಬನಗಟ್ಟ ರೋಡಲ್ಲಿ ಜಲಮಂಡಲಿ ಹತ್ರ ಅಲ್ಲೂ 120 ರೂಪಾಯಿ ಸರ್. ಒಟ್ನಲ್ಲಿ 105 ರೂಪಾಯಿ 110 ರೂಪಾಯಿ ತನಕ ಮಾಡಿದ್ದಾರೆ ಬಂಕವ್ರು. 105, 110 ರೂಪಾಯಿ ಅಂದ್ರೆ ಬಂಕವ್ರು ಮಾಡಿರ್ತಾರ ಅದು ಅಥವಾ ಯಾರು ಮಾಡ್ತಾರ? ಗೊತ್ತಿದ್ದಂಗೆ 3/4% ಬಂಕವ್ರು ಮಾಡಿರ್ತಾರೆ. ಇಲ್ಲ ಅಂದ್ರೆ ಸರ್ಕಾರದವರು ಏನನ್ನ ತಿನ್ಲೇಬೇಕು ಅಂತ ಮಾಡಿರ್ತಾರೆ. ಅವರು ಇವಾಗ ತಿನ್ಲೇಬೇಕಲ್ಲ, ಈ ಟೈಮು ಇದು ಅವ್ರಿಗೆ. ಸರ್ಕಾರದವ್ರಿಗೂ ಟೈಮು, ಬಂಕವ್ರು ಟೈಮ್. ಅವ್ರೊಂದ್ 20 ರೂಪಾಯಿ ಜಾಸ್ತಿ ಮಾಡಿದ್ರೆ ಇವ್ರು 40 ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಬಂಕವ್ರು. ಹಂಗೆ ಅಂದ್ರೆ ನೀವ್ ಹೇಳ್ತಾ ಇರೋದು ಪೆಟ್ರೋಲ್ಕಿನ್ನ LPG ಬೆಲೆ 110. ಮೊನ್ನೆ ಆದ್ರೂ ಇದು ಮೊನ್ನೆ ಎಲ್ಲ 120 ಇತ್ತು. ಇವಾಗ ಒಂದ್ 10 ರೂಪಾಯಿ 5 ರೂಪಾಯಿ ಕಡಿಮೆ ಮಾಡಿದಾರೆ ಅಷ್ಟೇ. ಯಾವ ಬಂಕ್ ನಲ್ಲಿ ಅಣ್ಣ 120 ತಗೊಂಡಿದ್ದು? ಕರೆಕ್ಟ್ ಆಗಿ ಇದತ್ರಿ ಕೋಣಕೊಂಟೆ ಹತ್ರ 89. ಮಾಮೂಲಿ ಇಂಡಿಯನ್ ಆಯಿಲ್ ಹತ್ರ ಎಲ್ಲ 89 ಇದೆ. ನಯಾರ, ಆಮೇಲೆ ಇಲ್ಲಿ ದೇವಗಡ ಪೆಟ್ರೋಲ್ ಬಂಕ್ ಅಂತ 99 ರೂಪಾಯಿ ಇದೆ. 110 ರೂಪಾಯಿ ಯಾವ ಬಂಕ್ ನಲ್ಲಿ ನೋಡಿದ್ರಿ? 120 ಇತ್ತು. ಯಾವ ಬಂಕ್? 3 ದಿವಸದಿಂದ ನಾನ್ ನೋಡ್ಕೊಂಡ್ ಬಂದಿದ್ದು ಇದತ್ರ ಕತ್ರಗುಪ್ಪೆ ಇದ್ದಿದ್ಯಲ್ಲ 43 ಬಸ್ ಸ್ಟಾಂಡ್ ಹತ್ರ. ಅಲ್ಲಿ 120 ರೂಪಾಯಿ ಇತ್ತು. ಇವಾಗ 100 ರೂಪಾಯಿ ಆಗೈತೆ. ಒಂದು ಯುದ್ಧ ಶುರುವಾಗಿ ಸುಮಾರು 2 ತಿಂಗಳುಗಳು ಆಗ್ತಾ ಇದೆ. ಈಗ ಯಾವ ರೀತಿ ಅದರ ಬಿಸಿ ನಮ್ಗಿಲ್ಲಿ ಕರ್ನಾಟಕದ ಜನತೆಗೆ, ವಿಶೇಷವಾಗಿ ಬೆಂಗಳೂರಿನ ಆಟೋ ಚಾಲಕರಿಗೆ ತಟ್ಟಿದೆ ಅಂತಂದ್ರೆ, LPGಗೆ 120, 130 ರೂಪಾಯಿ 120 ರೂಪಾಯಿ ತನಕ ಚಾರ್ಜ್ ಮಾಡ್ತಾರಂತೆ. LPG ಬಂಕ್ ನಲ್ಲಿ 120 ರೂಪಾಯಿ ಕೊಡೋದಕ್ಕೆ ಚಾಲಕರು ಸಿದ್ಧವಾಗಿದ್ರು. ಅವರಿಗೆ LPG ಹಾಕೋದಕ್ಕೆ 2 ರಿಂದ 3 ಗಂಟೆ ಕ್ಯೂ ಅಲ್ಲಿ ನಿಲ್ಬೇಕಾಗಿದೆ. ಯಾವ ಪರಿಸ್ಥಿತಿಗೆ ಬರ್ತಾ ಇದೆ? ಅಲ್ಲ, ಪೆಟ್ರೋಲ್ ದರನೇ 103 ರೂಪಾಯಿ ಇದೆ ಸ್ವಾಮಿ. ಮುಂಚೆ LPG ದರ ಇದ್ದಿದ್ದು 56, 60 ರೂಪಾಯಿ, ಹತ್ತತ್ರ 56, 57 ರೂಪಾಯಿ ಇತ್ತು. ಏಕಾಏಕಿ 120 ರೂಪಾಯಿ ಅಂತಂದ್ರೆ ಪಾಪ ಆಟೋ ಚಾಲಕರು ಎಲ್ಲಿ ಹೋಗ್ತಾರೆ ಸ್ವಾಮಿ? 57 ರೂಪಾಯಿಯಲ್ಲಿ 120 ರೂಪಾಯಿಯಲ್ಲಿ, ಅದು 120 ರೂಪಾಯಿ ಅವ್ರು ಕೊಡೋದಕ್ಕೆ ಸಿದ್ಧವಾಗಿದ್ರು 3 ಗಂಟೆ 4 ಗಂಟೆ ತಾಸು ಅವ್ರ ಲೈನ್ ನಲ್ಲೇ ನಿಲ್ಬೇಕಂತಂದ್ರೆ ಪಾಪ ಅವರ ಜೀವನದ ಗತಿ ಏನು? ಅವ್ರಿಗೆ ಆದಂತಹ ಒಂದು EMI ಆಗ್ಲಿ, ಲೋನ್, ಕೆಲವೊಂದಷ್ಟು ಜನ ಫೈನಾನ್ಷಿಯಲ್ ಆಟೋ ತಗೊಂಡಿರ್ತಾರೆ, ಕೆಲವೊಂದಷ್ಟು ಜನ ಇನ್ಶೂರೆನ್ಸ್ ಕಟ್ಟಬೇಕು, FC ಕಟ್ಟಬೇಕು. RTOದವ್ರು ಎಲ್ಲವನ್ನು ಕೇಳ್ತಾರೆ. RTOದವರು ವರ್ಷ ಆಗಿದೆ, ಅವರು FC ಕಟ್ಟಿಲ್ಲ, ಮೀಟರ್ ಪಾಸಿಂಗ್ ಮಾಡಿಸಿಲ್ಲ, ಇಲ್ಲ ಇನ್ಶೂರೆನ್ಸೇ ಇಲ್ಲ ಅಂತಂದ್ರು ಅವ್ರನ್ನ ಹಿಡಿದು ದಂಡ ಹಾಕ್ತಾರೆ RTOದವರು. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಅವರ ಪರವಾಗಿ ನಿಲ್ಲಬೇಕು. ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಅನ್ನೋದು ಅವರ ಪರವಾಗಿ ನಿಲ್ಲಬೇಕು. ಅವರಿಗಾಗಿ ಒಂದು ಕಾನೂನನ್ನ ತರಬೇಕು. ಈ ಗ್ಯಾಸ್ ಬಂಕ್ನವರು ಹೇಳ್ತಾ ಇದ್ದಾರೆ ಪಾಪ, ಕೆಲವೊಂದಷ್ಟು ಜನ ಆಟೋ ಚಾಲಕರು ಹೇಳ್ತಾ ಇದ್ದಾರೆ, ಒಂದೊಂದ್ ಕಡೆ 99 ರೂಪಾಯಿ, 100 ರೂಪಾಯಿ, 120 ರೂಪಾಯಿ, 115 ರೂಪಾಯಿ, ಈ ರೀತಿ ದರ ಸಿಕ್ಕಿದೆ, ಏನೋ ಒಂದು ಅವಕಾಶ ಸಿಕ್ಕಿದೆ ಅಂತ ದರನ ಏರಿಸ್ತಾ ಹೋದ್ರೆ ಪಾಪ ಇವರ ಗತಿ ಏನು? ಇದೇ ಒಂದು ವಿಚಾರವನ್ನ ನಾವು ಗಮನಿಸಿದ್ರೆ, ಕೋವಿಡ್ ಟೈಮಲ್ಲಿ N95 ಮಾಸ್ಕ್ ಕೂಡ
ನಿಮ್ಗೆ ಹೆಚ್ಚಿನ ದರದಲ್ಲಿ ಮಾರಾಟ ಆಗ್ತಾ ಇತ್ತು. ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಒಂದು ನಿಲುವನ್ನ ತಗೊಂಡು N95 ಮಾಸ್ಕ್ಗೆ ಒಂದು ದರವನ್ನ ನಿಗದಿ ಮಾಡ್ತು. ಇದೇ ರೀತಿ ಈಗ ಸರ್ಕಾರ ಒಂದು ನಿಲುವನ್ನ ತಗೊಳ್ಬಹುದಾ ಆಟೋದವರ ಮುಂದೆ ಅನ್ನುವಂಥದ್ದು ನಮ್ಮಲ್ಲಿ ಒಂದು ಮನವಿಯನ್ನ ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ತರ ಒಂದು ನಿಲುವು ತಗೊಳ್ಳಿ, ಒಂದು ದರವನ್ನ ನಿಗದಿ ಮಾಡಿ ಆ ದರದ ಹೆಚ್ಚಳವಾಗಿ ಯಾವುದೇ ಗ್ಯಾಸ್ ಬಂಕ್ ಅವರು ಆ ದರಕ್ಕಿಂತ ಹೆಚ್ಚಳವಾಗಿ ಗ್ಯಾಸ್ ಅನ್ನ ಮಾರಾಟ ಮಾಡೋದು ಬೇಡ. ಯಾಕಂತಂದ್ರೆ ನೋಡಿ, ಸಿಲಿಂಡರ್ದು ನಾವು ನೋಡ್ತಾ ಇದ್ವಿ, ಕೆಲವೊಂದಷ್ಟು ದಿನದ ಹಿಂದೆ ಸಿಲಿಂಡರ್ಗಳು ಕೂಡ ಬ್ಲ್ಯಾಕ್ ಅಲ್ಲಿ 1,000 ರೂಪಾಯಿ 2,000 ರೂಪಾಯಿ ಇದ್ದಂತ ಸಿಲಿಂಡರ್ 6,000 ತನಕ ಮಾರಾಟ ಆಗಿದೆ. ಬಟ್ ಆದ್ರೆ ಈಗ ಸ್ವಲ್ಪ ಗ್ಯಾಸ್ ಸಿಲಿಂಡರ್ ಸಿಗುತ್ತಾ ಇದೆ ಅಂತ ಕೆಲವೊಂದಷ್ಟು ಜನ ನಮ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ಈಗ ಸಮಸ್ಯೆ ನಿಜಕ್ಕೂ ಉಂಟಾಗಿರುವಂತದ್ದು ಆಟೋ ಚಾಲಕರಿಗೆ. 60 ರೂಪಾಯಿ ಇದ್ದಂತಹ ಗ್ಯಾಸ್ ಡಬಲ್ ಆಗಿದೆ, ಏಕದಮ್ 120 ರೂಪಾಯಿ ತನಕ ಕೆಲವೊಂದಷ್ಟು ಬಂಕ್ಗಳು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಆಟೋ ಚಾಲಕರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಸರ್ಕಾರಕ್ಕೆ ಒಂದೇ ಮನವಿ ಮಾಡೋದು, ದಯವಿಟ್ಟು ಅವರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡಿಕೊಡಿ, ಅವರ ಪರವಾಗಿ ನಿಂತು ಒಂದು ದರವನ್ನ ನಿಗದಿ ಮಾಡಿ ಅಂತ ಹೇಳ್ತಾ ಇದ್ವಿ. ಧನ್ಯವಾದ.